ಈ ವೇದ ಆ, ಉಪನಿಷತ್ಸು ಅಂತೆಲ್ಲ ಅಂದ ತಕ್ಷಣನೇ ಮೊದಲು ಬರೋದು ಇವೆಲ್ಲ ಹಳೇದು, ಇದನ್ನು ನೋಡುವವರು ಯಾರು? ಸೊ ಇವತ್ತಿನ ಯಂಗ್ ಜನ್ರೇಷನ್ ಫಸ್ಟ್ ಆಫ್ ಆಲ್ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೇಗೆ? ಕೆಲವೊಮ್ಮೆ ನಾವು ಹಳೇದನ್ನು ಒಪ್ಕೊಳ್ಳಿಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡುವಾಗ ನಾವು ಮುಂದುವರೆದವರು ಅಂತಾರೆ. ಆದರೆ ಹಿಂದೆ ಇದ್ದವರಿಗಿಂತ ಹೆಚ್ಚಿನ ಔಷಧದ ಅಗತ್ಯ, ಹಿಂದೆ ಇದ್ದವರಿಗಿಂತ ಹೆಚ್ಚಿನ ಸ್ಟ್ರೆಸ್ ಬಸ್ಟರ್ ಇವೆಲ್ಲ ಹಿಂದೆ ಕೇಳೇ ಇರಲಿಲ್ಲ. ಈಗ ಅದನ್ನು ಹೆಚ್ಚು ಹೆಚ್ಚು ಆಡ್ತಾ ಇದ್ದೇವೆ. ಅಂದರೆ ನಾವು ಮುಂದುಳಿದವರ, ಹಿಂದುಳಿದವರ, ಅಲ್ಲೇ ಇರುವವರ ಅನ್ನೋದೇ ದೊಡ್ಡ ಪ್ರಶ್ನೆ. ವಾಟ್ ಈಸ್ ಸ್ಯಾಲ್ರಿ? ಯಾವುದೋ ಕಾಲದಲ್ಲಿ ಸಮುದ್ರದಲ್ಲಿ ಕೂಲಿ ಮಾಡ್ತಾ ಇದ್ದಾಗ ದಿನದ ಕೊನೆಯಲ್ಲಿ ಇವತ್ತಿನ ಸಂಬಳ ಅಂತನ್ನುವ ರೀತಿಯಲ್ಲಿ ಒಂದಿಷ್ಟು ಉಪ್ಪು ಕೊಡ್ತಾ ಇದ್ರು. ಓಹೋ ಓಹೋ ಅದು ಸ್ಯಾಲ್ರಿ. ಇವತ್ತಿನ ಸಂಬಳದಲ್ಲಿ ಉಪ್ಪಿನ ಸೋಂಕು ಇರಲ್ಲ, ಆದರೆ ಸ್ಯಾಲ್ರಿ ಅಂತೀವಿ ನಾವು. ಧರ್ಮ ಅಂದರೆ ಏನು? ವಿ ಕೇಮ್ ಟು ದಟ್ ಕನ್ಕ್ಲೂಷನ್. ವಾಟ್ ಈಸ್ ಕ್ರೈಮ್ ಅಂತಂದರೆ ವಿ ಸೇ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಈಸ್ ಕ್ರೈಮ್ ಅಂತ. ಈಸ್ ಇಟ್? ಹೌದಾ? ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಕ್ರೈಮಾ? ಕೃಷ್ಣನನ್ನು ನಾವು ದೇವರು ಅಂತ ನೋಡಬೇಕಾ, ಸ್ಟ್ರಾಟಜಿಸ್ಟ್ ಅಂತ ನೋಡಬೇಕಾ, ಅಥವಾ ಅವನೊಬ್ಬ ಸ್ನೇಹಿತ ಅಂತ ನೋಡಬೇಕಾ? ದೇವರು ನಮಗೆ ಎಲ್ಲವನ್ನ ಮಾಡ್ತಾನೆ, ಆದರೆ ಅವನು ನಮಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರಲ್ಲ. ಅವಿಜ್ಞಾತ ಸಖ. ಮಹಾಭಾರತದ ಕರ್ಣನನ್ನು ನಾವು ಇವತ್ತಿನ ಈ ಜೆನ್ಜಿ ಕಾಲದಲ್ಲಿ ಹೇಗೆ ಒಪ್ಕೋಬೇಕು? ನಾನು ಎಲ್ಲವನ್ನ ಬಿಟ್ಟು ಕೇವಲ ಜ್ಞಾನಕ್ಕಾಗಿ ತುಡಿತಾ ಇರ್ತೇನೆ ಅನ್ನುವವರಿಗೆ ಕೊಟ್ಟದ್ದು ದಾನ, ಉಳಿದವರಿಗೆ ಮಾಡೋದು ಸಹಾಯ, ಕರ್ತವ್ಯ. ಇವಾಗ ಅಂಗವಿಕಲರಿಗೆ ಇವ್ರಿಗೆ ಅದು ಮಾಡೋದು ಸಹಾಯ, ದಾನ ಅಲ್ಲ. ಟೈಮ್ ಈಸ್ ಇನ್ಫಿನಿಟ್ ಅಂತ ಎಲ್ಲರೂ ಒಪ್ತೇವೆ. ಕಾಲ ಅನಂತ ಅನ್ನೋದನ್ನು ನೀವು ಹೆಂಗೆ ಒಪ್ಪಿಬಿಡ್ತೀರಾ? ಆತ್ಮ ಅನಂತ ಆಗಿರೋದ್ರಿಂದ, ಅಂದರೆ ಆತ್ಮ ಸಾವಿಲ್ಲದೇ ಇರೋದ್ರಿಂದಾಗಿ ಕೂಡಲೇ ನಿಮಗೆ ಇನ್ಫಿನಿಟಿ ಆಫ್ ಟೈಮ್ ಅರ್ಥ ಆಗುತ್ತೆ. ಇವತ್ತು ಇಟ್ ಇಸ್ ಟ್ರೂಲಿ ನಮ್ಮ ಒಂದು ಸೌಭಾಗ್ಯ, ನಮ್ಮ ವಿದ್ವಾನ್ ವಿಜಯ್ ಸಿಂಹ ಆಚಾರ್ಯರು, ಹೂ ಇಸ್ ತರ್ಕಶಾಸ್ತ್ರದ ವಿದ್ವಾನ್, ಅ ಸ್ಕಾಲರ್, ಟ್ರಾನ್ಸ್ಲೇಟರ್, ಅಫ್ಕೋರ್ಸ್ ಟಾರ್ಚ್ ಬೇರರ್ ಆಫ್ ಟೈಮ್ಲೆಸ್ ವಿಸ್ಡಮ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವೆಲ್ಲರೂ ಪೇಜಾವರ ಶ್ರೀಯವರ ಹೆಸರಾಗಿರ್ಬೋದು, ಮನ್ನಂಜೆಯವರ ಗೋವಿಂದಾಚಾರ್ಯರ ಹೆಸರನ್ನು ಕೇಳಿರ್ತೀವಿ, ಆದರೆ ಅವರ ಹೆಸರನ್ನು ಕೇಳಿ ಅವರ ಉಸಿರಲ್ಲಿ ಬೆರೆತು ನುರಿತಂತಹ ಒಬ್ಬ ವಿದ್ವಾನ್ ಇವತ್ತು ನಮ್ಮ ಜೊತೆಗಿರೋದು ನಮ್ಮ ಭಾಗ್ಯ. ಸರ್, ಗುರುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಜಾಸ್ ಕ್ಯೂರಿಯಸ್. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಆದರೆ ಗುರುಗಳು ಅಂತೇನಿಲ್ಲ, ಒಬ್ಬ ಸ್ನೇಹಿತ, ಒಬ್ಬ ಜಿಜ್ಞಾಸು. ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ ಅಷ್ಟೇ, ಇನ್ಯಾವ ಕ್ವಾಲಿಟಿಯೂ ಇಲ್ಲ. ಖಂಡಿತ ಸರ್. ಆದರೆ ನಮಗೇನಂದರೆ, ನಮಗೂ ಗೊತ್ತಿಲ್ಲದ ವಿಚಾರಗಳಿಗೆ ಒಂದಷ್ಟು ಬೆರಳು ತೋರಿಸಿ ಇದು ಹೀಗೆ ಹಾಗೆ ಅಂತ ತೋರಿಸೋರು ಎಲ್ಲ ಗುರುಗಳೇ. ಹಾಗಾಗಿ ಅದು ಸ್ನೇಹ ಗುರು ಆಗಿ ತಾವು ಇವತ್ತು ನಮಗೆ ಸಿಕ್ಕಿದಿರಿ. ತರ್ಕಶಾಸ್ತ್ರದಲ್ಲಿ, ಭಾರತೀಯ ತರ್ಕ ನ್ಯಾಯಶಾಸ್ತ್ರದಲ್ಲಿ MA ಮಾಡಿದ್ದೀರಿ. ಮತ್ತು ಅಫ್ಕೋರ್ಸ್ ಪೇಜಾವರ ಶ್ರೀಗಳಾಗಿರಲಿ ಅಥವಾ ಮನ್ನಂಜೆ ಗೋವಿಂದಾಚಾರ್ಯರು, ಇವತ್ತು ಅವರೆಲ್ಲ ನಮ್ಮ ಜೊತೆಗಿಲ್ಲ. ಆದ್ರೂ ಅವರ ಒಂದು ಜೀವನದ ಹಸಿವೇನಿತ್ತು, ಜ್ಞಾನದ ಒಂದು ಶೋಧನೆಯಲ್ಲಿ ಅವರು ಹೊರಟಾಗ ಅವರಿಗೆ ಸಿಕ್ಕಂಥ ಮುತ್ತು ರತ್ನಗಳನ್ನೆಲ್ಲ ನಿಮ್ಮಂಥ ಎಷ್ಟೋ ಶಿಷ್ಯರಿಗೆ ಧಾರೆ ಎರೆದಿದ್ದಾರೆ. ಅದು ಹಾಗೆ ನೋಡಿ, ಬೆಳಕು ಒಂದು ಮೊಂಬತ್ತಿಯಿಂದ ಇನ್ನೊಂದಕ್ಕೆ ಅದು ಹತ್ಕೋತಿದ್ದ ಹಾಗೆ ಅದು ಹರಡ್ತಾ ಇರತ್ತೆ. ಇವತ್ತು ನಾನು ಆರಿರುವಂಥ ಕ್ಯಾಂಡಲ್ಲು ತಾವು ಉರಿತಾ ಇರುವಂಥ ಒಂದು ಕ್ಯಾಂಡಲ್ಲು. ಮೊದಲನೇದಾಗಿ ನನ್ನ ಪ್ರಶ್ನೆ, ಇವತ್ತಿನ 2025 ಒಂದು ಕಾಲಘಟ್ಟನ ಮನಸ್ಸಲ್ಲಿಟ್ಕೊಂಡು, ಈ ವೇದ ಉಪನಿಷತ್ಸು ಅಂತೆಲ್ಲ ಅಂದ ತಕ್ಷಣನೇ ಮೊದಲು ಬರೋದು ಇವೆಲ್ಲ ಹಳೇದು, ಇದನ್ನು ನೋಡಿದವ್ರು ಯಾರು? ಸೊ ಇವತ್ತಿನ ಯಂಗ್ ಜನ್ರೇಷನ್ ಫಸ್ಟ್ ಆಫ್ ಆಲ್ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೇಗೆ? ಯಾವ ಕಣ್ಣಿಂದ ಇದನ್ನು ನೋಡ್ಬೇಕು ನಾವು? ಅಲ್ಲ, ಬದಲಾಗಿಲ್ಲ ನಾವು. ಹಸಿವಾದರೆ ಅದೇ ಅನ್ನ, ಬಾಯಾರಿದರೆ ಅದೇ ನೀರು. ಇವರು ಡೆವಲಪ್ಮೆಂಟ್ ಅಂತ ಏನು ಕರಿತಾ ಇದ್ದಾರೆ, ಅದು ಹ್ಯಾವಿಂಗ್ ಫೆಸಿಲಿಟೀಸ್ ಈಸ್ ಡೆವಲಪ್ಮೆಂಟ್
ಅಂತ ನೀವು ಹೇಳೋದಾದರೆ ಇಟ್ ಇಸ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಯು. ಆದರೆ ಈ ಹ್ಯಾವಿಂಗ್ ಮೋರ್ ಫೆಸಿಲಿಟೀಸ್ ಅದು ಡೆವಲಪ್ಮೆಂಟ್ ಅಂತ ಏನೋ ಅನ್ನಿಸ್ತಾ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ತೃಪ್ತಿಯೂ ಇಲ್ಲ. ಸರಿ, ಕೆಲವೊಮ್ಮೆ ನಾವು ಹಳೇದನ್ನು ಒಪ್ಕೊಳ್ಳಿಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡುವಾಗ ನಾವು ಮುಂದುವರೆದವರು ಅಂತಾರೆ. ಆದರೆ ಹಿಂದೆ ಇದ್ದವರಿಗಿಂತ ಹೆಚ್ಚಿನ ಔಷಧದ ಅಗತ್ಯ, ಹಿಂದೆ ಇದ್ದವರಿಗಿಂತ ಹೆಚ್ಚಿನ ಸ್ಟ್ರೆಸ್ ಬಸ್ಟರ್ ಇವೆಲ್ಲ ಹಿಂದೆ ಕೇಳೇ ಇರಲಿಲ್ಲ. ಈಗ ಅದನ್ನು ಹೆಚ್ಚು ಹೆಚ್ಚು ಆಡ್ತಾ ಇದ್ದೇವೆ. ಅಂದರೆ ನಾವು ಮುಂದುಳಿದವರ ಹಿಂದುಳಿದವರ ಅಲ್ಲೇ ಇರುವವರ ಅನ್ನೋದೇ ದೊಡ್ಡ ಪ್ರಶ್ನೆ. ಹ್ಯಾಪಿನೆಸ್ ಅಂತಂದರೆ ನಾವು ಈಗ ಈ ಫೆಸಿಲಿಟೀಸ್ಗಳನ್ನು ಪಡೆಯೋದು, ಅದು ಆರಂಭದಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇವಾಗ ಮೊದಲನೇ ಬಾರಿ ವಿಮಾನದಲ್ಲಿ ಹೋಗುವವನಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಫೇಸ್ಬುಕ್ಕಿನಲ್ಲಿ ಸ್ಟೇಟಸ್ ಹಾಕ್ಕೊಳ್ತಾನೆ, ನಾನು ಈ ವಿಮಾನ ನಿಲ್ದಾಣದಲ್ಲಿದ್ದೀನಿ ಅಂತ. ಆದರೆ ಅದು ನಿರಂತರ ಅಭ್ಯಾಸ ಆದವರಿಗೆ ಯೂಸ್ ಟು ಇಟ್ ಆಗಿರುತ್ತೆ. ಅಂದರೆ ಅದು ನೆಸೆಸಿಟಿಯಾಗಿ ಬದಲಾಗುತ್ತೆ. ಹೀಗಾಗಿ ಇವತ್ತಿಗೂ ಅವತ್ತಿಗೂ ಯಾವತ್ತಿಗೂ ಆನಂದಕ್ಕಾಗಿ ಸಾಗಬೇಕು. ಆನಂದಕ್ಕಾಗಿ ಸಾಗಬೇಕಾದ್ರೆ ಮೊದಲು ನಮ್ಮನ್ನು ನಾವು ತಿಳ್ಕೊಳ್ಬೇಕು. ಅಲೆಕ್ಸಿಸ್ ಕರೆಲ್ ಅಂತ ಒಬ್ಬ ನೊಬೆಲ್ ಅವಾರ್ಡಿ, ನೊಬೆಲ್ ಪ್ರೈಸ್ ವಿನ್ನರ್ ಅಂತ ನಾನು ಹೇಳೋಲ್ಲ, ಯಾಕೆಂದರೆ ಕಾರಂತರು ಒಂದು ಸಭೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತ ಹೇಳಿದ್ದಕ್ಕೆ ಆ ನಿರೂಪಕರನ್ನು ಕರೆಸಿ ಗುಡುಗಿದ್ರು. ಹೌದು, 10 ಜನ ಇದ್ದರು ಅಲ್ಲಿ, ಕೋಲಿಟ್ಕೊಂಡು ಹೊಡೆದಾಡಿ ಗೆದ್ದೆ ನಾನು. ವಿಜೇತರನ್ನೋ ಹಾಗಿಲ್ಲ ಅಲ್ಲ, ಒಳಗಡೆ ಲಾಬಿ ನಡೆಸಿ ಆದರೆ ಕರೆಕ್ಟೇನೋ ಇರ್ಬೋದೇನೋ. ಆದರೆ ಜ್ಞಾನಪೀಠ ಪುರಸ್ಕೃತರು ಅಂತ ಹೇಳಬೇಕು ಅಂತ ಅವರ ಅಭಿಪ್ರಾಯ ಆಗಿತ್ತು. ಜಸ್ಟ್ ಲೈಕ್ ದಟ್ ನೊಬೆಲ್ ಅವಾರ್ಡಿ ಅಲೆಕ್ಸಿಸ್ ಕರೆಲ್ ಮ್ಯಾನ್ ದಿ ಅನ್ನೋನ್ ಅಂತ ಹೇಳಿ ಒಂದು ಪುಸ್ತಕ ಇದೆ. ಈಗ ಅದರ ಸಾಧ್ಯತೆಗಳು ಏನೇ ಇರಬಹುದು, ಮೆಡಿಕಲ್ ಸೈನ್ಸಿನ ಪ್ರಕಾರ, ಸೈಕಾಲಜಿಯ ಪ್ರಕಾರ ಅದರ ಸಾಧ್ಯತೆಗಳು ಅದು ಬೇರೆ ಇರಬಹುದು. ಆದರೆ ಅವರೊಂದು ಮಾತು ಹೇಳ್ತಾರೆ, ವಿ ಹ್ಯಾವ್ ಗೇನ್ ಮಾಸ್ಟರಿ ಆನ್ ಆಲ್ ಥಿಂಗ್ಸ್ ವಿತೌಟ್ ಅವರ್ ಸೆಲ್ಫ್ಸ್ ಅಂತ. ನಮ್ಮ ಬಗ್ಗೆ ಬಿಟ್ಟು ಉಳಿದದ್ದೆಲ್ಲದ್ರ ಬಗ್ಗೆ ಗೊತ್ತಿದೆ. ಅಲ್ಲಿ ಬ್ಯುಸಿಯಾಗಿದ್ದೇನೆ, ಇಲ್ಲಿ ಬ್ಯುಸಿಯಾಗಿದ್ದೇನೆ. ಹೌದು, ನಿನ್ನ ಬಗ್ಗೆ ನೀನು ಮಾತನಾಡ್ಕೊಂಡಿದೆಯಾ, ಇಂಟ್ರಾಸ್ಪೆಕ್ಷನ್ ಇದೆಯಾ ಅಂತ. ಅದು ನಿಮಗೆ ಬೇರೆ ಯಾವುದರಿಂದಲೂ ಸಾಧ್ಯವೇ ಇಲ್ಲ, ಆಲ್ಟರ್ನೇಟಿವೇ ಇಲ್ಲ ಅದಕ್ಕೆ ಅಲ್ವಾ. ದರ್ ಈಸ್ ಓನ್ಲಿ ವೇ, ಏನು ಅಧ್ಯಯನ ಮಾಡಬೇಕು, ನಮ್ಮನ್ನೇ ನಾವು ಹೌದು 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 ಅರ್ಥೈಸ್ಕೊಳ್ಳೋಕೆ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ವಿಶ್ವಕ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅಂತ. ಅಂದರೆ ದೇವರು ಅಥವಾ ಬ್ರಹ್ಮದೇವರು ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಷ್ಟಿಸಿದರು. ಒಳಗಡೆ ಒಬ್ಬನು ನೋಡ್ಕೊಳ್ಳೋಲ್ಲ, ಯಾರೋ ಒಬ್ಬ ಬುದ್ಧಿವಂತ ನೋಡ್ತಾನೆ ಅಂತ. ಹಾಗಿದ್ರೆ ಒಳಗೆ ನೋಡ್ಕೊಳ್ಳೋದು ಹೇಗೆ? ಒಳಗಡೆ ನೋಡ್ಕೊಳ್ಳೋದು ಮೊದಲು ನಮ್ಮ ಇಂದ್ರಿಯಗಳ ಹಿಂದೆ ಇರುವ ಶಕ್ತಿ, ಆ ಶಕ್ತಿಯನ್ನು ನಿಯಂತ್ರಣ ಮಾಡುವ ದೇವತೆಗಳು, ಹೀಗೆ ನೋಡ್ಕೊಳ್ಬೇಕು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯ ಒಳಗಡೆ ಇದೆ, ಇದೆಲ್ಲ ಇಂದ್ರಿಯ, ಕಣ್ಣು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳೆಲ್ಲ ಜ್ಞಾನೇಂದ್ರಿಯಕ್ಕೆ ಸಪೋರ್ಟ್ ಅಷ್ಟೆ. ಕಣ್ಣು ರೂಪವನ್ನು ನೋಡಲಿಕ್ಕೆ ಕಾತರಿಸಿ ಸಾವಿರಾರು ಮೈಲು ಪ್ರಯಾಣ ಮಾಡುತ್ತೆ, ಅಕ್ರಾಸ್ ದಿ ವರ್ಲ್ಡ್. ಎಲ್ಲೋ ಹೋಗ್ತೇನೆ, ಹೋಗಿ ನಾನು ನೋಡ್ತೇನೆ. ಈಗ ಕಣ್ಣಿಗಿಂತ ರೂಪ ದೊಡ್ಡದ? ಈ ಮಾತನ್ನು ಕೇಳಬೇಕು ಅಂತ ಹೇಳಿ ನಾನು ದೂರದಿಂದ ಬಂದಿದ್ದೇನೆ, ಕಿವಿಗಿಂತ ಆ ಮಾತು ದೊಡ್ಡದ? ಇಂದ್ರಿಯಕ್ಕಿಂತ ಎದುರುಗಡೆ ಇರುವ ವಿಷಯ ದೊಡ್ಡದು. ಆ ವಿಷಯವನ್ನು ನಾನು ಕೇಳಬಾರದು ಅಂತ ಮನಸ್ಸು ಮಾಡಿದರೆ ಎದುರುಗಡೆ ಇದ್ದರೂ ಕೇಳಲ್ಲ. ಪುರಾಣ ಅಂದರೆ ಹೇಗೆ ಓದಬೇಕು? ಯಾಕಂದರೆ ಆಡು ಭಾಷೆಗೆ ಸುಮ್ಮನೆ ಕತೆ ಪುರಾಣ ಅಂತ ಬಂದ್ಬಿಟ್ಟಿದೆ. ಹೌದು ಹೌದು ಹೌದು, ಅದು ಬಂದಿದೆ. ಮಂಗಳಾರತಿ ಮಾಡೋದು ಅಂತಾರೆ, ಪುರಾಣ ಹೇಳಬೇಡ ಅಂತಾರೆ, ಒಂದೊಂದು ದೊಡ್ಡ ರಾಮಾಯಣ ಅಂತಾರೆ. ನಮ್ಮ ಗ್ರಂಥಗಳಿಗೆ ನಾವೇ ಮಾಡ್ತಾ ಇರುವ ಅವಮಾನ ಅಥವಾ ಅಜ್ಞಾನದಿಂದ ನಾವು ಅದನ್ನು ಹೇಳ್ತಾ ಇದ್ದೇವೆ ಅಂತ. 2 ನೋಡಿ, ಪುರಾಣ 3 ತರಹದ ಭಾಷೆಯಲ್ಲಿ ಹೊರಡುತ್ತೆ: ದರ್ಶನ, ಗುಹ್ಯ, ಸಮಾಧಿ.
ಭಾಷೆ ದರ್ಶನ, ಅಂದರೆ ಗುಹ್ಯ, ಸ್ಟೈಲ್ ಆಫ್ ಸಮಾಧಿ. ನೆರೇಷನ್. ದರ್ಶನ, ಗುಹ್ಯ, ಸಮಾಧಿ. ದರ್ಶನ ಅಂದರೆ ಇದ್ದದ್ದನ್ನು ಕಂಡಂತೆ ಹೇಳೋದು ದರ್ಶನ. ಹ್ಮ್ ಸರಿ. ನೆರೇಟಿವ್ ಅಂತ ಹೇಳ್ತಾರಲ್ಲ ಈಗ, ಹ್ಮ್ ಅದು ದರ್ಶನ, ಇದ್ದದ್ದನ್ನು ಕಂಡಂತೆ ಹೇಳೋದು. ಸರಿ. ಇದ್ದದ್ದನ್ನು ಮುಚ್ಚಿಟ್ಟು ಹೇಳೋದು ಗುಹ್ಯ. ಓಹೋ, ಓಕೆ. ಇದ್ದದ್ದನ್ನು ಇದ್ದಂತೆ ಹೇಳೋದು ಸಮಾಧಿ. ಓಹೋ. ಸಮಾಧಿ ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳೋದು. ಪರ್ಟಿಕ್ಯುಲರ್ಲಿ ದಿಸ್ ಟರ್ಮ್ ವಿಚ್ ರಿಲೇಟ್ಸ್ ಟು ಪುರಾಣ. ಹಾಗೆ ಈ 3 ಭಾಷೆಯಲ್ಲಿ ಅದರ ಪರ್ಮಿಟೇಷನ್ ಕಾಂಬಿನೇಷನ್ 81 ರೀತಿ ಆಗುತ್ತೆ. ಇದು 3 ಪ್ಯೂರ್ ಬಿಟ್ರೆ ಇದ್ರ ಕಾಂಬಿನೇಷನ್ ಹೌದು. ಸಮಾಧಿ, ದರ್ಶನ, ದರ್ಶನ, ಗುಹ್ಯ, ಗುಹ್ಯ, ದರ್ಶನ. ಹೌದು, ಅಥವಾ ಆದ್ರೂ 3 ಖಂಡಿತ, ಖಂಡಿತ. 3ರಿಂದ 3 ಒಬ್ಬೊಬ್ಬ. ಖಂಡಿತ. ನಾವು ಮಹಾಭಾರತವನ್ನು, ಪುರಾಣಗಳನ್ನು ಓದಬೇಕಾದ್ರೆ ಇಷ್ಟು ಸೀರಿಯಸ್ ಆಗಿ ಓದಬೇಕು. ಅದನ್ನು ನಾವು ಮೇಲೆ ಓದೋದು ಅಲ್ಲೇ ಇದೆ. ಈ ಸಿಸ್ಟಮೆಟಿಕ್ ಆಗಿರುವಂತಹ ಓದು ಅಲ್ಲೇ ಇದೆ. ಅಂದರೆ ನಾವು ಟ್ರಾನ್ಸ್ಲೇಷನ್ನಿಂದ ಓದ್ತೇವೆ ಅಂತನ್ನೋದು, ಗೂಗಲ್ನಿಂದ ಓದ್ತೇವೆ, ಅದು ಡೇಟಾ ಆಗಬಹುದು. ಆ ಡೇಟಾ ನಾಲೆಜ್ ಆಗಿ ಕನ್ವರ್ಟ್ ಆಗಬೇಕಲ್ಲ. ಮತ್ತೆ ಹೇಗೆ ಓದಬೇಕು? ಗುರುಮುಖದಿಂದ ಓದಬೇಕು. ಓ, ಬನ್ನಿ ಚಿಂತನೆ ಮಾಡೋಣ, ಏಕಾಂತದಲ್ಲಿ ಕುಳಿತು ಚಿಂತನೆ ಮಾಡೋಣ. ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಯನ್ನು ಗಂಭೀರವಾಗಿ ಕೇಳಬೇಕು. ಇವರನ್ನು ಸೋಲಿಸ್ತೇನೆ ಅಂತ ಕೇಳಬಾರ್ದು. ಸತ್ಯಕ್ಕೋಸ್ಕರ ಪ್ರಶ್ನೆ. ಖಂಡಿತ. ಅದು 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 ಉಂಟು. ವಾದ, ಜಲ್ಪ, ವಿತಂಡ ಅಂತ. ವಾದ ಅಂದರೆ ಎಂತ ಗೊತ್ತಾ? ಕೇವಲ ತತ್ವನಿರ್ಣಯಕ್ಕಾಗಿ. ಅಲ್ಲಿ ಮೇಲೂ ಇಲ್ಲ, ಕೀಳಿಲ್ಲ. ತತ್ವನಿರ್ಣಯಕ್ಕಾಗಿ ಪ್ರಶ್ನೆ, ಅದನ್ನು ಹಾಗೆ ಒಪ್ಪಿಕೊಳ್ಳಬೇಕು. ನೀವು ನೆಟ್ಟಲ್ಲಿ ಇವತ್ತು ನೋಡಿದ್ರೆ ರವೀಂದ್ರನಾಥ ಟ್ಯಾಗೋರ್ ಮತ್ತು ಐನ್ಸ್ಟೈನರ ಒಂದು ಕಾನ್ವರ್ಸೇಷನ್ ಉಪಲಬ್ಧಿ ಇದೆ, ಅವರು ನೋಡಬಹುದು. ಏನಿದೆ ಅಲ್ಲಿ ಹೇಳ್ಬೋದಾ? ಇದೆ. ಹಾಂ ಹಾಂ. ಅದು ವಿಚಾರ ಬೇರೆ, ಅದು ಬಿಡಿ. ಅಂದರೆ ನಾವು ಚರ್ಚೆ ಮಾಡುವಾಗ ವಾದ ಅದು ಕೇವಲ ಗುರು ಶಿಷ್ಯರ ನಡುವೆ ನಡೆಯೋದು ಆಗಿರಬಹುದು, ಸಹೃದಯರ ನಡುವೆ ನಡೆಯೋದು. ಅಲ್ಲಿ ತತ್ವ ನಿರ್ಣಯ ಆಗಬೇಕು ಅಥವಾ ಒಂದು ವಿಚಾರ ತೀರ್ಮಾನ ಆಗಬೇಕು, ಅಷ್ಟೇ. ಇದನ್ನೇ ಸಂವಾದ ಅಂತನೂ ಅನ್ನೋದಾ? ಹೇಳ್ಬೋದು. ಹ್ಞೂ. ಜಲ್ಪ ಅಂದರೆ ಖ್ಯಾತಿಗಾಗಿ, ಹಣಕ್ಕಾಗಿ ಮಾತನಾಡೋದು, ಇದು ಜಲ್ಪ. ಅಧ್ಯಯನ ಮಾಡೋದಕ್ಕೆ ಇಷ್ಟು ಆಳವಾಗಿ ನಿಂತು ನೋಡಿ ಶುರು ಮಾಡಬೇಕಂದ್ರೆ ಈಗ ಮುಂದಿನ ಪ್ರಶ್ನೆ, ನಾವು ಏನನ್ನು ಅಧ್ಯಯನ ಮಾಡಬೇಕಂತ? ರಾಮಾಯಣ ಮಹಾಭಾರತಗಳನ್ನೇ ಈಗ ಅಧ್ಯಯನ ಮಾಡಬೇಕಾಗತ್ತೆ. ಯಾಕೆಂದರೆ ನಾವೀಗ ರೀಜನಲ್ ರಿಫ್ಲೆಕ್ಷನ್ಸನ್ನು ನಂಬ್ಕೊಂಡಿದ್ದೀವಿ. ರೀಜನಲ್ ರಿಫ್ಲೆಕ್ಷನ್ಸ್ ಅಂದರೆ ಪ್ರಾದೇಶಿಕ ಭಾಷೆಯ ಒಂದು ಪದಗಳು, ಪ್ರಾದೇಶಿಕ ಒಂದು ಭಾಷೆ, ನಾವು ಹೆಚ್ಚು ಅದರ ಮೇಲೆ ಇದ್ದೀವಿ. ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಅಂದರೆ ಅದರ ಅನುವಾದ. ಅದರ ಅನುವಾದ. ಆ ಮೂಲವನ್ನು, ಇಲ್ಲ ನಮಗೆ ಮೂಲ ಬರಲ್ಲ, ಅರ್ಥ ಆಗಲ್ಲ ಸಂಸ್ಕೃತದಲ್ಲಿ, ನೀವು ಟೈಮ್ ಸ್ವಲ್ಪ ಕೊಡಬೇಕಾಗತ್ತೆ ಅದಕ್ಕೆ. ಯಾಕೆಂದರೆ ನೀವು ಈ ತನಕ ಇಂಗ್ಲೀಷನ್ನು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಬಿಕಾಸ್ ನೀವು ಅದರ ಜೊತೆಗೆ ಸಮಯ ಕಳೆದಿದ್ದೀರಾ. ಆಡು ಭಾಷೆಯಲ್ಲಿ ರಾಮಾಯಣ ಮಹಾಭಾರತ ಬಂದ್ಬಿಟ್ಟಿದೆ. ಅಯ್ಯೋ ನಿನ್ನ ದಿನ ಬೆಳಗಾದರೆ ಇದೇ ರಾಮಾಯಣ ಇದ್ದಿದ್ದೆ, ಓ ಮಹಾಭಾರತ ಶುರು ಮಾಡ್ತೀಯಾ, ಈ ಥರ ಬಂದಿದೆಯಾ ಹೊರತು. ಬಟ್ ಅದನ್ನೇ ಇವತ್ತಿಗೆ ನಾನು ಹೇಗೆ ತಿಳ್ಕೋಬೇಕು? ಎಷ್ಟೋ ಜನ ಫಸ್ಟ್ ಆಫ್ ಆಲ್ ಇದು ನಿಜಾನ ಸುಳ್ಳ ಅಂತ ಅಲ್ಲಿನ ಪ್ರಶ್ನೆಗಳು ಇವತ್ತಿಗಿದೆ. ಸೊ ಅದಕ್ಕೆ ತಮ್ಮಂತಹ ಮೇಧಾವಿಗಳು ಏನಂತೀರಿ? ಮೇಧಾವಿ ಅನ್ನೋದಕ್ಕಿಂತ ಅದರ ದಾರಿಯಲ್ಲಿ ಸಾಗಿದವ ಅಂತ ಹೇಳಬಹುದು. ಮೇಧಾವಿ ಅಂತ ನಾವಿನ್ನೇನು ಕರ್ಕೊಳ್ಳೋದು? ಮೇಧ ಅಂದರೆ ನೆನಪಿನ ಶಕ್ತಿ, ನೆನಪಿನ ಶಕ್ತಿ ಇರುವವ ಅಂತ ಮೇಧಾವಿ ಅಂತ ಇರಲಿ. ಅಂದರೆ ಇಂಟೆಲೆಕ್ಟ್ ಅಂತನ್ನುವ ಅರ್ಥದಲ್ಲಿಯೂ ನಾವೇನು ತಗೊಳ್ಳಿಕ್ಕೆ ಬರಲ್ಲ. ಆದರೆ ಒಂದು ಹೇಳುತ್ತೇನೆ, ಇಂಟರ್ಯಾಕ್ಟ್ ಮಾಡಲೇಬೇಕು. ಅದನ್ನು ತಿಳಿದಿರುವವರ ಜೊತೆಗೆ ಪ್ರಶ್ನೆ ಮಾಡಲೇಬೇಕು. ಏನು ಪ್ರಶ್ನೆ? ಅಲ್ಲ, ಇವಾಗ ರಾಮಾಯಣ ನೀವು ಪುಸ್ತಕ ಇಟ್ಕೊಳ್ಳಿ, ನಾನು ಪುಸ್ತಕ ಇಟ್ಕೋತೀನಿ. ನಾನು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದಿದ್ದನ್ನು ಕೇಳಬೇಡಿ. ಆ ಶ್ಲೋಕ ಓದಿದ್ರೆ ಯಾಕೆ ಅರ್ಥ ಆಗಲ್ಲ ಅಂದರೆ, ಒಬ್ಬರು ಹೇಳುತ್ತಾ ಇರುವಾಗ ತಪಸ್ವಾಧ್ಯಾಯ ಶುಶ್ರೂಷಾ
ಅಂತ ಓದ್ತಾ ಇರ್ತಾನೊಬ್ಬ. ಇವನು ಅದನ್ನು ಕೇಳ್ತಾನೆ. ಅಲ್ಲಿ ಬರುವ ಅರ್ಥವನ್ನು ಒಂದು ಸರ್ಗ ಟಿಪ್ಪಣಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಈ ಶಬ್ದದ ಅರ್ಥ ಇದೇನಾ ಅಂತ ಪ್ರಶ್ನೆ ಬರುತ್ತೆ. ನಾವು ಮೂಲಕ್ಕೆ ಹೋಗ್ತಾ ಇಲ್ಲ. ನೋಡಿ, ಜೀವನದಲ್ಲಿರೋದೇ 3: ಧರ್ಮ, ಅರ್ಥ, ಕಾಮ. ಧರ್ಮ ಅಂದರೆ ನಮ್ಮ ಕರ್ತವ್ಯ. ಅರ್ಥ ಅಂತಂದರೆ ನಮ್ಮ ಕರ್ತವ್ಯ ಮಾಡಿದ್ದರಿಂದ ಬಂದ ಸಂಪತ್ತು. ಇದನ್ನು ಬಳಸುವ ವಿಧಾನ ಕಾಮ. ಕಾಮ ಅಂದರೆ ಡಿಸೈರ್ ಅಲ್ಲ. ಡಿಸೈರ್ ಹೌದು, ನಾವು ಬಳಸಬೇಕಾದ ರೀತಿ ಅಂತ. ಅಲ್ಲಿ ಕಾಮ ಅನ್ನೋದಕ್ಕೆ ಇವಾಗ ಬೇರೆಯೇ ಅರ್ಥ ಬಂದ್ಬಿಟ್ಟಿದೆ. ಕಾಮ ಅಂದರೆ ಬಯಕೆ, ಕಮುಕಾಂತವು. ಇವು 3: ಧರ್ಮ, ಅರ್ಥ, ಕಾಮ. ಇಷ್ಟೇ ಜಗತ್ತಲ್ಲಿರೋದು. ಎಲ್ಲಿಗೆ ಸುತ್ತು ಬಂದರೂ ಅಲ್ಲಿಗೇನೆ. ಧರ್ಮ, ಅರ್ಥ, ಕಾಮ. ಧರ್ಮ ಅತಿಯಾಗಿ ಅರ್ಥಕಾಮಗಳಿಗೆ ತೊಂದರೆ ಆಗಬಾರ್ದು, ಅದು ಅಪರಾಧ. ಅಂದರೆ ವಿಪರೀತ ಧರ್ಮದ ಮೇಲೇ ಕಾನ್ಸಂಟ್ರೇಟ್ ಮಾಡಿ ನಾನು ಅರ್ಥವನ್ನು ಸ್ವೀಕಾರ ಮಾಡೋಲ್ಲ, ಕಾಮವನ್ನು ಕೊಂದುಕೊಳ್ಕೋತೇನೆ, ಈ ಓವರ್ ನಿಗ್ರಹ, ಇದು ಅಪರಾಧ. ನೀವು ಭಯೋತ್ಪಾದನೆಯನ್ನು ಬೇಕಾದ್ರೆ ಇದರಲ್ಲಿ ಸೇರಿಸಬಹುದು. ಧರ್ಮದ ಬ್ಲೈಂಡ್ ಬಿಲೀಫ್ ಮಿಗಿಲಾಗಿ ಅರ್ಥಕಾಮಗಳಿಗೆ ಪೆಟ್ಟು ಕೊಡುತ್ತೆ. ಜನರಿಗೆ ಸಂಪತ್ತಿನ ಮೂಲ ಇಲ್ಲ, ಒಳ್ಳೆಯ ಸಂಪತ್ತಿಲ್ಲ, ಅವರ ಬದುಕು ಹೀನಾಯವಾಗಿ ಇರುತ್ತೆ, ಬೇಸಿಕ್ ಸೌಲಭ್ಯಗಳು ಇರಲ್ಲ. ಇಲ್ಲಿ ಧರ್ಮ ವಿಪರೀತವಾಗಿ ಮಾಡಿದ್ದರಿಂದಾಗಿ ಅದು ಅಪರಾಧ ಅಂತ. ಸೊ ಇದನ್ನು ಬಿಡಿಸಿ ಈಗ 2025 ಲೆಕ್ಕಕ್ಕೆ ಧರ್ಮ, ಅರ್ಥ, ಕಾಮ, ಕಾಮ ಮತ್ತು ಅರ್ಥ ಆಯಿತು. ಧರ್ಮ ಅಂದರೆ ಏನು? ಧರ್ಮ ಅಂತಂದರೆ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಪಬ್ಲಿಕ್ ಡಿಸಿಪ್ಲಿನ್. ಅದರಲ್ಲಿ ಯಮ ಮತ್ತು ನಿಯಮ ಅಂತ. ಯಮ ಅಂದರೆ ಪಬ್ಲಿಕ್ ಡಿಸಿಪ್ಲಿನ್, ನಿಯಮ ಅಂತಂದರೆ ಸೆಲ್ಫ್ ಡಿಸಿಪ್ಲಿನ್. ಓಹೋ, ಉದಾಹರಣೆಗೆ ಅಂದರೆ ಒಂದು ಇವತ್ತಿನ ಘಟನೆ ಹೇಳ್ತೇನೆ. ಅಹಿಂಸೆ, ಸತ್ಯ, ಕಳ್ಳತನ ಮಾಡದೇ ಇರೋದು, ಇವೆಲ್ಲ ಪಬ್ಲಿಕ್ ಡಿಸಿಪ್ಲಿನ್. ಆ ಸೆಲ್ಫ್ ಡಿಸಿಪ್ಲಿನಲ್ಲಿ ಬ್ರಹ್ಮಚರ್ಯ, ನಾನು ಚೆನ್ನಾಗಿರ್ಬೇಕಲ್ಲ, ನನಗೆ ಸ್ವಸ್ಥ ಮನಸ್ಸಿರಬೇಕು ಅಂತಂದರೆ ದೇವರಲ್ಲಿ ಒಂದು ಸ್ವಲ್ಪ ಶ್ರದ್ಧೆ, ದೇವರೇನು ಅಂತ ತಿಳ್ಕೊಳ್ಳೋದು, ಮತ್ತು ಅನ್ಯಾಯಗಳನ್ನು ಮಾಡದೇ ಇರೋದು, ಕೆಟ್ಟ ಕೆಲಸ, ಇದೆಲ್ಲ ಏನು ಬರುತ್ತೆ, ನೀತಿನೇ. ಸಿನ್ಸ್ ಎಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ನೀವು ಓದಿರೋದ್ರಿಂದ ಜನಸಾಮಾನ್ಯರ ಡೌಟ್ಸನ್ನು ನಾನು ಕೇಳೋದಾದರೆ, ಈ ಕೃಷ್ಣ ಅನ್ನೋ ಒಂದು ಕೃಷ್ಣನನ್ನು ನಾವು ದೇವರು ಅಂತ ನೋಡಬೇಕಾ, ಸ್ಟ್ರಾಟಜಿಸ್ಟ್ ಅಂತ ನೋಡಬೇಕಾ, ಅಥವಾ ಅವನೊಬ್ಬ ಸ್ನೇಹಿತ ಅಂತ ನೋಡಬೇಕಾ, ಅಥವಾ ಪ್ರಪಂಚದ ಕಣ್ಣಿಗೆ ಬಹಳ ಆ ಸಮಯಕ್ಕೆ ತಕ್ಕಂತೆ ಏನು ಬೇಕೋ ಅಂತ ಅದನ್ನು ಬಹಳ ಜಾಣತನದಿಂದ ತಿರುಚಿ ಮಾಡಿಕೊಂಡಂಥ ಮ್ಯಾನಿಪ್ಯುಲೇಟರ್ ಅಂತ ನೋಡಬೇಕಾ? ಇಲ್ಲ, ಸ್ನೇಹಿತ ಅಂತ ನೋಡಿ ಅಂತ ಭಾಗವತವೇ ಹೇಳುತ್ತೆ. ಅವಿಜ್ಞಾತ ಸಖ, ನಮಗೆ ತಿಳಿಯದ ಗೆಳೆಯ. ಹಂಗಂದರೆ ಯಾಕೆ? ದೇವರು ನಮಗೆ ಎಲ್ಲವನ್ನ ಮಾಡ್ತಾನೆ, ಆದರೆ ಅವನು ನಮಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರಲ್ಲ. ಅವಿಜ್ಞಾತ ಸಖ, ದ್ವಾಸುಪರ್ಣಾ ಸಯುಜಾ ಸಖಾಯ ಅಂತ ಉಪನಿಷತ್ತಿದೆ. ಅದರದ್ದು ಚಂದದ ಅನುವಾದ ಪುರಂದರದಾಸರು ಮಾಡಿದ್ದಾರೆ. ಹಕ್ಕಿಗಳೆರಡು ಐದಾವಣ್ಣ, ತಿನ್ನದ ಹಕ್ಕಿ ಬಲವಾಗೈತೆ, ಹಣ್ಣು ತಿಂದಕ್ಕಿ ಬಡವಾಗೈತೆ, ಜಯವಿದೆ ಜಯಮನತನಕೆ ಅಂತ. ಈ ಹೃದಯ, ಈ ದೇಹ ಅನ್ನೋ ಮರದಲ್ಲಿ 2 ಹಕ್ಕಿಗಳಿದೆ, ಒಂದು ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ. ಒಬ್ಬ ಕರ್ಮಫಲವನ್ನು ಉಣ್ಣುತ್ತಾನೆ, ಇನ್ನೊಬ್ಬ ಉಣ್ಣುವುದಿಲ್ಲ. ಉಣ್ಣದೇ ಅವನು ಬಲಿಷ್ಠನಾಗಿದ್ದಾನೆ, ಉಂಡು ಇವನು ದುರ್ಬಲನಾಗಿದ್ದಾನೆ. ನೀವು ಸ್ಟ್ರಾಟಜಿಸ್ಟ್, ಹೌದು. ನಾವು ಹೇಗೆ ಒಬ್ಬ ರಾಜಕಾರಣಿಗೆ ಯಾವುದರಲ್ಲಿ ಗುರಿ ಇರಬೇಕು ಅಂತಲೂ ಹೇಳಿದ್ದಾನೆ, ಆದರೆ ಮ್ಯಾನಿಪ್ಯುಲೇಟ್ ಮಾಡಿದವನು ಅಂತ ಅನಿಸಲ್ಲ. ಏಕೆಂದರೆ ಗಾಂಧಾರಿ ಶಾಪ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದವನು ಅವನು. ಗಾಂಧಾರಿ ಶಾಪ ಕೊಡ್ತಾಳೆ, ನಿನ್ನ ಕುಲ ಎಲ್ಲ ಹೊಡೆದಾಡ್ಕೊಂಡು ಸಾಯಲಿ ಅಂತ. ಆಯಿತು ಅಂತ ತಗೊಳ್ತಾನೆ, ಬಂದದ್ದನ್ನು ಬಂದಂತೆ ಸ್ವೀಕರಿಸಿದ. ಅವನು ಯಾವುದೇ ಕಾರಣಕ್ಕೂ ದೇಹ ಬೇರೆ ಆತ್ಮ ಬೇರೆ ಅಂತ ಹೇಳಿ ಏನು ಹೇಳಿದನೋ ಆ ರೀತಿಯೇ ನಡ್ಕೊಂಡ. ಅದರಿಂದ ಅಲ್ಲ, ಅದು ಅವ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದ ಹೌದಾ ಅಲ್ವಾ ಮತ್ತೆ ನೋಡಬೇಕಾಗತ್ತೆ ಅದನ್ನು. ಹೀಗಾಗಿ ಅಧ್ಯಯನ ಮಾಡಬೇಕು ಅಷ್ಟೇ. ನಮಗೆ ಈಗ ಉಳಿದಿರೋದು
ಬೌದ್ಧಿಕ ಆನಂದ ಅದರ ಅಧ್ಯಯನ. ಇವತ್ತಿನ ಈ ಯಂಗ್ ಡಿಜಿಟಲ್ ಭಾರತ, ಇವತ್ತಿಗೆ ಯಾರೋ ಸಡನ್ನಾಗಿ ಭಗವದ್ಗೀತೆ ಈ ಥರ ವಿಚಾರಗಳು, ಆತ್ಮ ಬೇರೆ ದೇಹ ಬೇರೆ ಅಂತೆಲ್ಲ ಅಂದವ್ರಿಗೆ, ಒಪ್ಕೊಳ್ದೇ ಇರೋರಿಗೆ ನಾವು ಏನಾದರೂ ತಿಳಿ ಹೇಳ್ಬೋದಾ? ಏನಾದ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್? ಯಾರೋ ಅಪ್ಪ ಅಮ್ಮಂದ್ರು ನೋಡ್ಬೋದು ಇದನ್ನ. ತಿಳ್ಕೊಳ್ಳುವ ಪ್ರಸಂಗ ಬಂದಾಗ ಅವನು ತಿಳ್ಕೊತಾನೆ. ಹಾಗೆ ಬಿಟ್ಬಿಡೋದೇನಾ? ಅಷ್ಟೇ. ಪ್ರಸಂಗ ಬಂದಿರಲ್ಲ ಅಂತ ಅವ್ರು ಹಾಗೆ ಆಡ್ತಾ ಇರ್ತಾರೆ, ಹೇಳ್ತಾರಲ್ಲ ನನಗೆ ಬೇಕಿಲ್ಲ ಅಂತಷ್ಟೇ. ಅವ್ರಿಗೆ ಹಸುವಾದಾಗ ಅವರೇ ತಿಂತಾರೆ ಅಂತೀರಿ. ಹಸುವಾದಾಗ ಅವರೇ ಊಟ ಮಾಡ್ತಾರೆ. ಬಿಟ್ಬಿಡಿ ಅಲ್ಲಿವರೆಗೂ, ಅವ್ರ ಕರ್ಮ ಅಷ್ಟೇ. ಸರ್, ಈ ಮಧ್ಯ ನನಗೀಗ ಭಾಳ ಕುತೂಹಲ ಸರ್. ಮೊದಲನೇದಾಗಿ ನಮ್ಮ ಪೇಜಾವರ ಶ್ರೀರು ತಮ್ಮ ಗುರುಗಳು, ಅವರ ಒಂದು ಪಾಂಡಿತ್ಯ ಸಾಂಗತ್ಯ ಎಲ್ಲವನ್ನ ಸಂಪಾದಿಸಿದ್ದೀರಿ. ಪ್ರಶ್ನೆ, ನಮ್ಮ ಕರ್ನಾಟಕದ ಸ್ಪಿರಿಚುವಲ್ ಮತ್ತು ಕಲ್ಚರಲ್ ಫ್ಯಾಬ್ರಿಕ್ ಅಂತ ಬಂದಾಗ, ನಮ್ಮ ಸಂಸ್ಕೃತಿಯ ಒಂದು ಫ್ಯಾಬ್ರಿಕ್ ಆಗಿರಲಿ, ಸ್ಪಿರಿಚುವಲ್ ಇದು ಅಂತ ಬಂದಾಗ ದೊಡ್ಡ ಹೆಸರು. ದೊಡ್ಡವರನ್ನು ನೀವು ಪ್ರೀತಿಯಿಂದ ಚಿಕ್ಕವರಾಗಿ ಹತ್ತಿರದಿಂದ ಕಂಡಾಗ ನೀವು ನೋಡಿದಂಥ ಕೆಲವು ಗುಣಗಳೇನು? ಇವತ್ತು ನಾವು ಯಾವ ರೀತಿ ಅವರನ್ನು ನಾವು ಮತ್ತೆ ಸೆಲೆಬ್ರೇಟ್ ಮಾಡಬೇಕು? ಭಿನ್ನಾಭಿಪ್ರಾಯಗಳಿದ್ದರೂ ಅವರು ಯಾವುದೇ ಕಾರಣಕ್ಕೂ ದೂರ ಇಡ್ತಾ ಇರಲಿಲ್ಲ. ಭಿನ್ನಾಭಿಪ್ರಾಯ ಇದ್ದವ್ರ ಜೊತೆಗಿರ್ತಾಯಿದ್ರು. ಓಹೋ. ರಾಘವೇಂದ್ರ ಸ್ವಾಮಿಗಳ ತರಹ, ವಿಜಯೇಂದ್ರ ಸ್ವಾಮಿಗಳ ತರಹ. ರಾಘವೇಂದ್ರ ಸ್ವಾಮಿಗಳ ಪರಮ ಗುರುಗಳು ವಿಜಯೇಂದ್ರ ತೀರ್ಥರು. ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಅದು ಬೌದ್ಧಿಕವಾಗಿರಲಿ, ನಾವು ದೈಹಿಕವಾಗಿ ಜೊತೆಯಲ್ಲಿರ್ಬೋದಲ್ಲ, ಜೊತೆಗೆ ಊಟ ಮಾಡ್ಬೋದು, ಜೊತೆ ಕುಡಿಬಹುದು. ನೋಡಿ, ಪೇಜಾವರ ಸ್ವಾಮಿಗಳ ಹತ್ತಿರ ಅತ್ಯಂತ ನಾಸ್ತಿಕರು ಬಂದು ಮಾತನಾಡಿದ್ದಿದೆ, ಹೋಗಿದ್ದಿದೆ. ಅವರು ಪ್ರೀತಿಯಲ್ಲಿ ಯಾವ ಇದು ಇಲ್ಲ ಅವರಿಗೆ. ಆ ಪ್ರೀತಿ ನನ್ನನ್ನು ಬೈತಾನೆ ಅಂತಾದರೂ ಅವರು ಪ್ರೀತಿಸ್ತಾ ಇದ್ದರು. ಅದರಲ್ಲೇನಿದೆ? ವೈಚಾರಿಕವಾಗಿ ತಾನೇ ಭಿನ್ನಾಭಿಪ್ರಾಯ ಇರೋದು. ಹೇಗೆ ಇಂಥ ಚಿಂತಕರು, ಗ್ರೇಟ್ ಮೈಂಡ್ಸ್, ಹೌ ಡಿಡ್ ದೇ ರಿಮೇನ್ ಸೋ ಹಂಬಲ್? ಇಷ್ಟೆಲ್ಲ ತಿಳ್ಕೊಂಡು ಮಗು ಥರ ಇದ್ರಪ್ಪ. ಅದು ನಾವು ಅವರನ್ನು ಬೇಕಂತಲೇ ಕೆಣಕಿ, ಅವ್ರಿಗೆ ಭವಭೂತಿಯ ಉತ್ತರ ರಾಮಚರಿತ ಮತ್ತು ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಎರಡೇ ಗ್ರೇಟ್ ಅವ್ರಿಗೆ. ಅದರ ಸಮ ಇನ್ನೊಂದಿಲ್ಲ ಅಂತ ಇದ್ದರು. ನಾವು ಕಾಳಿದಾಸ ಇಲ್ವಾ, ಇದು ಇಬ್ಸನ್ ಇಲ್ವಾ, ಶೂದ್ರಕ ಇಲ್ವಾ, ಜಾರ್ಜ್ ಬರ್ನಾರ್ಡ್ ಶಾ ಇಲ್ವಾ ಅಂತ ಬೇಕಂತ ಕೆಣಕ್ತಾ ಇದ್ವಿ. ಆವಾಗ ಅವ್ರು ಏನು ಹೇಗೆ ಸ್ಪಂದಿಸ್ತಾ ಇದ್ರು? ಅದಕ್ಕೆ ನಗ್ತಾ ಇರ್ತಿದ್ರು ಅವರು. ಆಗಲಿ, ನಿಮಗೆ ಮುಂದೆ ಗೊತ್ತಾದೀತು, ಗೊತ್ತಾಗಲಿ, ಇನ್ನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಅಂತನವರು. ಅಷ್ಟೇ ಹೊರತು ಇಲ್ಲ, ಯಾವತ್ತು ಇಲ್ಲ. ಅಂತ ಕೋಪಿಸ್ಕೊಳ್ಳೋದಾಗಿರ್ಲಿ, ಇಲ್ಲ. ಮಟಕ್ಸಿ ಕೂರಿಸೋದಾಗಿರ್ಲಿ, ಇಲ್ಲ, ಅಥವಾ ವಾದಕ್ಕೂ ಇಳಿತಾ ಇರಲಿಲ್ಲ. ಇಲ್ಲ, ಅಂದರೆ ವಾದ ಮಾಡ್ತಾ ಇದ್ರು. ನಿಂಗೇನು ಗೊತ್ತಪ್ಪ ಅಂತನ್ನೋರು. ಸರಿ ಸರಿ. ಆದರೆ ಅವರಿಗೆ ಕೆಲವೊಂದು ಅತಿರೇಕ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರಿಗೆ 2 ಏಕಾದಶಿ ಬರೋದು, 2 ಉಪವಾಸ. ಒಂದು ಏಕಾದಶಿ, ಇನ್ನೊಂದು ಶ್ರವಣ ನಕ್ಷತ್ರ. 2 ದಿವಸ ಉಪವಾಸ ಬಂದರೆ, ಅಂದರೆ ಶ್ರವಣ ನಕ್ಷತ್ರದ ದಿವಸ ದ್ವಾದಶಿ ಶ್ರವಣ ನಕ್ಷತ್ರ ಇದ್ದರೆ ಅವತ್ತು ಉಪವಾಸ ಕಂಟಿನ್ಯೂ. ಆವಾಗ ಅವ್ರಿಗೆ ಓದಲಿಕ್ಕೆ ಪಾಠ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವ್ರ ಶರೀರ ನೋಡಿದ್ದೀರಲ್ಲ, ಸಪೂರ ಶರೀರ, ಭಾಳ ಸುಸ್ತಾಗ್ಬಿಡೋದು. ಆವಾಗ ಅವರು ಭಕ್ತಿ ಪ್ರಧಾನ ಚಿತ್ರಗಳನ್ನು ನೋಡೋರು. ಭಕ್ತ ಕುಂಬಾರ ಹಾಕಿದ್ವಿ. ಅದರಲ್ಲಿ ನಮ್ಮ ರಾಜ್ಕುಮಾರ್ ಅವರು ಆ ಮಗುವನ್ನು ಕಚ ತುಳಿದು ಬಿಡ್ತಾರೆ. ಇದು ಸರಿಯಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ. ಇದು ಸರಿಯಲ್ಲ, ಮಗುನ ತುಳಿದು ಬಿಡೋದು, ಎಷ್ಟೇ ಭಕ್ತಿ ಇದ್ದರೂ ಮಗುನ ತುಳಿಯೋದಾ ಅಂತ ಕಣ್ಣಲ್ಲಿ ನೀರು ಅವ್ರಿಗೆ. ಆಮೇಲೆ ಸುನಾಮಿಯ ಸಂದರ್ಭದಲ್ಲಿ ಅವರು ಹೋಗಿದ್ದರಲ್ಲಿ, ಅಲ್ಲಿಗೆ ಹೋದಾಗ ಅವರು ಹಾಸ್ಪಿಟಲಲ್ಲಿ ಎಲ್ಲರಿಗೂ ಕೊಟ್ಬಿಟ್ಟಿದ್ರು. ಅದು ನರ್ಸು ನಿಜವಾಗಿಯೂ ಸಂತ್ರಸ್ತರನ್ನು ಒಳಕೋಣೆಯಲ್ಲಿ ಇಟ್ಟು ಅದಕ್ಕೆ ಬೀಗ ಹಾಕಿ, ಕೆಲವೊಬ್ಬರು ತಮಗೆ ಬೇಕಾದ ಸಂತ್ರಸ್ತರು ಅಂತ ಅನಿಸಿಕೊಂಡವರನ್ನು ಇಟ್ಬಿಟ್ಟಿದ್ದಾರೆ. ಸ್ವಾಮಿಗಳಿಗೆ ಅದು ಗೊತ್ತಾಯಿತು. ಅವ್ರು ಕೊಟ್ಟಿದ್ದನ್ನು ಇಸ್ಕೊಳ್ಳಿಲ್ಲ, ಇವ್ರಿಗೆ ಬೇರೆ ಕೊಟ್ಟರು. ಒಂದೇ ನಾಣ್ಯದ 2 ಮುಖಗಳು. ಒಂದು ನಮ್ಮ ಗುರುಗಳು ಗೋವಿಂದಾಚಾರ್ಯರು, ಇನ್ನೊಂದು ಪೇಜಾವರ ಸ್ವಾಮಿ. ಅವರಿಬ್ಬರಲ್ಲಿ ಬಹಳ ಸಾಮ್ಯ ಇತ್ತು. ಆದರೆ ಇವ್ರ ನಿಷ್ಠುರ, ಅವರು ಬಹಳ ಮಧುರ, ಇನ್ನೊಬ್ರಿಗೆ ಬೇಸರ ಆಗಬಾರ್ದು ಅಂತ ಭಾಳ ಒಂಥರ. ಅದು ಹೇಗೆ ಹೇಳೋದು, ಅವ್ರ ನೆನಪುಗಳು ನಮ್ಮ ಸ್ವಾಮಿಗಳ ನೆನಪು. ನಮ್ಮ ಸ್ವಾಮಿಗಳು ಅಂದರೆ ಪೇಜಾವರ ಸ್ವಾಮಿಗಳೇ. ಅವ್ರ ಹೆಸರು ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಏಕೆಂದರೆ ದೊಡ್ಡವ್ರ ಹೆಸರು ತಗೊಳ್ಬಾರದು ಅಂತ ಹೇಳಿ ಒಂದು ಸಂಪ್ರದಾಯ ಬಂದುಬಿಟ್ಟಿರುತ್ತೆ. ಅವ್ರ ಹೆಸರು ಹೇಳಲಿಕ್ಕೆ ಭಾರಿ ಕಷ್ಟ ಆಗುತ್ತೆ ನನಗೆ. ಅವ್ರ ಹೆಸರೇನು ಅಂತ ಕೇಳಿದ್ರೆ ಪೇಜಾವರ ಸ್ವಾಮಿಗಳು. ಈಗಲೂ ಪೇಜಾವರ ಸ್ವಾಮಿ ಇದ್ದಾರಲ್ಲ, ಹಿಂದೆ ಇದ್ದವರು ಅಂತ ಹೇಳಬೇಕಾಗತ್ತೆ. ಅದೊಂದು ದಿವ್ಯ
ಅನುಭವ. ನಾವು ಕಂಡದ್ದು ಒಂದು 3-4 ವರ್ಷ ಇರಬಹುದು, ಪೂರ್ತಿ ನಾವು ಕಾಣದೇ ಇರಬಹುದು. ಕಂಡದ್ದು ಆ 2-3 ವರ್ಷಗಳಲ್ಲಿಯೇ ಬಹಳ ಪಾಠಗಳನ್ನು ಕಲಿಸಿದ್ದಾರೆ. ಅದೇ ಮುಖ್ಯವಾಗಿ ನಾನು ಅವರಲ್ಲಿ ರೆಕಗ್ನೈಸ್ ಮಾಡೋದು ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿಯೋ, ಹೇಗೆ ವಿಜಯೇಂದ್ರ ಸ್ವಾಮಿಗಳು ಎಷ್ಟೇ ಭಿನ್ನಾಭಿಪ್ರಾಯದವರ ಜೊತೆಗೂ ಅಷ್ಟೇ ಪ್ರೀತಿಯಿಂದ ಅವರು ಇರ್ತಾಯಿದ್ರು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಆಗಲಿ. ಥ್ಯಾಂಕ್ ಯು ಸರ್. ಗೈಸ್, ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಏನು ಬಿಟ್ರು ಲೈಫಲ್ಲಿ ಕುತೂಹಲನ ಬಿಡಬೇಡಿ. ಈ ಒಂದು ಎಪಿಸೋಡನ್ನು ಮುಗಿಸ್ತಾ ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ನಮಸ್ತೆ ಸರ್, ಹೊರಡು ಬರ್ತೀನಿ.